ಡೈಲಿ ನಾವು ಬೆಂಗಳೂರಿಗೆ ಕೋಲಾರದಿಂದ ಟ್ರಾವೆಲ್ ಮಾಡ್ತೀವಿ. ಬೆಳಗ್ಗೆ ಹೋಗೋರೆಲ್ಲನೂ ಎಲ್ಲ ಡ್ಯೂಟಿಗಳಿಗೆ ಹೋಗೋರೇನೆ ಅಥವಾ ಕಾಲೇಜಸ್ ಸ್ಕೂಲ್ಸ್ಗೆ ಹೋಗೋರೇನೆ. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಬಸ್ಸಸ್ಸೇ ಇರೋದಿಲ್ಲ. ಬಂದ್ರು ಟಿನ್ ಫ್ಯಾಕ್ಟ್ರಿಗೆ ಹಾಕೋತಾರೆ. ಆಮೇಲೆ ಒಂದು ಬಸ್ಸಲ್ಲಿ ಮಿನಿಮಮ್ 100ರಿಂದ 110 ಟಿಕೆಟ್ಸ್ ಇರುತ್ತೆ. ಅದು ಎಕ್ಸ್ಪ್ರೆಸ್ ಟಿಕೆಟ್ ಕೊಟ್ಕೊಂಡು ಊರೆಲ್ಲ ಸುತ್ತಾಡ್ಸ್ಕೊಂಡು ಹೋಗೋರು 9 ಗಂಟೆಗೆ ಹೋಗೋರೆಲ್ಲ 10 ಗಂಟೆ 11 ಗಂಟೆಗೆ ಹೋಗಿ ಹಾಫ್ ಡೇ ಹಾಕಿ ನಮ್ಗೆಲ್ಲ ರಿಟರ್ನ್ ಕಳಿಸ್ತಾವ್ರೆ. ಆಫೀಸ್ಗೆ ಹೋಗೋರೆಲ್ಲ ಮತ್ತೆ ಹಂಗೆ ತಿರ್ಸ್ಕೊಂಡ್ ಬರ್ಬೇಕಾಗುತ್ತೆ. ಯಾರು ಕೇಳೋರಿಲ್ಲ. ಯಾರಿಗಾನ ಕೇಳಿದ್ರೆ ಬರ್ತದಿರಪ್ಪ ಧರ್ಮಸ್ಥಳ ಬರುತ್ತೆ, ಕಲ್ಲೂರು ಬಿಟ್ರೆ ಕಲ್ಲೂರು ಗಾಡಿ 2-3 ಗಾಡಿ ಬಿಟ್ರೆ ಕೋಲಾರ ಡಿಪೋ ಇಂದ 1 ಗಾಡಿ ಇಲ್ಲ ಇಲ್ಲಿ. ನಮ್ಗೆ ಅನುಕೂಲ ಯಾವ್ದಕ್ಕೂ ಇಲ್ಲ ಇಲ್ಲಿ. ಯಾರಿಗಾನ ಕೇಳಕ್ ಹೋದ್ರೆ ಅಲ್ಲಿ ಕೌಂಟ್ರಲ್ಲಿ ಹೋಗಿ ಕೇಳೋಣ ಅಂದ್ರೆ ಕೌಂಟ್ರಲ್ಲಿ ಜಾಗದಲ್ಲಿ ಯಾರು ಇರೋದೇ ಇಲ್ಲ. ಯಾರನ್ನ ಸಮಸ್ಯೆ ಬಗ್ಗೆ ಹರಿಸ್ತಾರ ಅಂದ್ರೆ ಯಾರು ಇರಲ್ಲ ಇಲ್ಲಿ. ಡಿಪೋ ಮ್ಯಾನೇಜರ್ಗೆ ನಿನ್ನೆ ಫೋನ್ ಮಾಡಿದ್ದಕ್ಕೆ ಏನ್ ಮಾಡಕ್ಕಾಗುತ್ತೆ, ಬಸ್ಸುಗಳೆಲ್ಲ ಸ್ಕ್ರಾಪ್ ಆಗಿದೆ, ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ. ಡಿಸಿ ಫೋನ್ ಮಾಡಿ ಡಿಸಿ ಫೋನೇ ತೆಗಿಯೋದಿಲ್ಲ. ಅವ್ರು ಯಾರು ಫೋನೇ ರಿಸೀವ್ ಮಾಡೋದಿಲ್ಲ. ನಾವು ಇಲ್ಲಿ ಡೈಲಿ ರಗಳೆ, ಡೈಲಿ ಜಗಳ, ಡೈಲಿ ಇದು ಯಾರು ಫೋನ್ ಎಲ್ಲ ಮಾಡ್ಕೊಂತೀರಿ ಒಂದು ನಾನ್ ಸ್ಟಾಪ್ ಗಾಡಿಗಳು ಇಲ್ಲ. ನಾವೆಲ್ಲ ಡ್ಯೂಟಿ ಆನ್ ಟೈಮ್ ಪಿಕಪ್ ಮಾಡಬೇಕು. ಪಿಕಪ್ ಮಾಡ್ತೀವಿ. ಸ್ವಲ್ಪ ಇಟ್ಕೋಣ. ಅಲ್ಲ ತಿರುಪತಿ ರೀ, ಹೋಗಿ ಬೆಂಗಳೂರಿಂದ ಬೆಂಗಳೂರು ಒಂದೊಂದು ಬಸ್ ಬಂದ್ರೆ ಈ ತರ ಪ್ರಾಬ್ಲಮ್ ಮಾಡ್ಕೊಂಡು ಬಸ್ಗಳು ಹತ್ತಾರ. ఫస్ట్ బస్లో వచ్చింది ఎదురా ఎక్కి సచ్చేసుకో. ಎಲ್ಲ ನಿದ್ದೆ ಮಾಡ್ತಾರೆ ಮನೆಯಲ್ಲಿ, ಅವರೆಲ್ಲ ನಿದ್ದೆ ಮಾಡ್ತಾರೆ. ಎಲ್ಲ ಕೊಡ್ತಾರೆ, ಬಟ್ ಎಲ್ಲ ಕೂಡ ಇರ್ತಾರೆ. ಒಂದ್ ಗಾಡಿ ಇಲ್ಲ ನಮ್ ಕೋಲಾರಲ್ಲಿ. ಶನಿವಾರ ಎಕ್ಸ್ಪ್ರೆಸ್ ಟಿಕೆಟ್ ತಗೊಂಡು ಟಿಸಿ ಅಂತ ಇರ್ತಾರೆ. ಯಾರು ಬಂದು ಜನ ಇಷ್ಟು ಜನ ಸೇರಿದ್ದಾರೆ, ಒಂದ್ ಬಸ್ ಕಳಿಸಿ ಅಂತ ಹೇಳೋದು ಯಾವ ಕಡೆ ಎಲ್ಲನ ಬಸ್ಸಸ್ ಇದೆಯಾ ಯಾರಿಗಾನ ಕೇಳಕ್ ಹೋದ್ರೆ ಕಿವಿ ಮಾತು ಕೇಳಿಸ್ಕೊಳೋದು, ಸೈಡ್ಗೆ ಹೊರಟೋಗೋದು. ಇಲ್ಲಿ ಯಾರು ಎಷ್ಟೊತ್ತಿಗೆ ಹೋಗ್ತಾರೆ, ಏನ್ ಬರ್ತಾರೋ
ಎಲ್ಲಾನು ಇಲ್ಲಿ ವೆಯ್ಟ್ ಮಾಡಿ ಅರ್ಧ ಗಂಟೆ ಬಸ್ಸಲ್ಲಿ ನಿಂತ್ಕೊಂಡು 1 ಅವರ್ ಹೋದ್ರೆ ಗಾಡಿ ಕೆಟ್ಟೋಗೈತೆ. ಗಾಡಿ ಕೆಟ್ಟೋಗುತ್ತೆ. ಏನಾರ ಮಾತಾಡಿ ಸರ್, ಕಂಡೀಷನ್ ಆಗಿ ಯಾರ ಮಾತಾಡಿದ್ರೆ ನೀನ್ ಯಾರಪ್ಪ ಮಾತಾಡಕ್ಕೆ ಅಂತ ಹೇಳಕ್ಕ ಸರ್. ಇದು ನೋಡಿ ಸರ್, ಬೇಡ, ಒಂದು ಏನು ಬೇಡ ಬಸ್ಸಲ್ಲಿ ಸರ್. 15 ಜನ ಇರೋದು ಸರ್. ಅಂತ ಬಸ್ ಯಾಕೆ ಸರ್ ಕಳಿಸ್ತಾರೆ? 6:30ಗೆ 20 ಬಸ್ ಹೋಗ್ತದೆ ಬೆಂಗಳೂರಿಗೆ. ಎಲ್ಲ ಖಾಲಿ 4 ಜನ 3 ಜನ ಸರ್. ಬೇಡ ಬಿಡಿ ಸರ್, ಆಯ್ತು ಬೇಡ. ಶೆಟ್ಟಿಗಳು ಸರ್ ಸಾಕು. ಶೆಟ್ಟಿಗಳು ಸರ್ ತಿಳ್ಕೊಳ್ಳೋಣ. ಯಾಕಂದ್ರೆ ಇವ್ರೇನ್ ಪಾಕೆಟ್ ಇಂದ ಕೊಡ್ತಾ ಇದಾರೆ. ನಾನು ಸ್ಟಾಪ್ ಅನ್ನೋದಕ್ಕೆ ಈಗ ನರಸಾಪುರ ತಾವರೆಕೆರೆ ಯಾರು ಅಂತಾರೆ ಸರ್? ಹಂಗಲ್ಲ ಸರ್, ಹಂಗಲ್ಲ ಸರ್. ನೀವು ಬೆಂಗಳೂರು ಗಾಡಿಗಳು ಯಾರು ಹೇಳ್ತಿ ಹೇಳ್ಕೋಬಹುದು ಅಂತ ಹೇಳ್ತಾರೆ, MD ಹೇಳ್ತಿ ಹೇಳ್ಕೋ ಅಂತ ಹೇಳ್ತಾರೆ ಸರ್ 6 ತಿಂಗಳ ಹಿಂದೆ ಅನಾನ್ಸ ಬಡಿಗಳು ಎಷ್ಟಿತ್ತು ಸರ್? ಪ್ರತಿ 10 ನಿಮಿಷ 15 ನಿಮಿಷ ಬಡಿಗಳಿತ್ತು. ಅವಾಗ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಒಳ್ಳೆಗಾಲ ಗಾಡಿ ಸರ್, ಯಾವ ಗಾಡಿ ಎಷ್ಟು ಸರ್? ಅಲ್ಲ ಸರ್, ಒಳ್ಳೆ